ನವರಾತ್ರಿ ಹಬ್ಬದಲ್ಲಿ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಕ್ಟೋಬರ್ 7 ಮತ್ತು 9ರಂದು ಗೃಹಲಕ್ಷ್ಮಿಯ 2 ಕಂತಿನ ಯೋಜನೆಯ ಹಣವನ್ನು ಸಂದಾಯ ಮಾಡುವುದಾಗಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ತಾಂತ್ರಿಕ ಕಾರಣದಿಂದ 2 ತಿಂಗಳ ಕಂತಿನ ಹಣ ತಡವಾಗಿತ್ತು. ಜುಲೈ ಮತ್ತು ಆಗಸ್ಟ್ ಕಂತಿನ ಹಣ ಜಮಾ ಆಗಿರಲಿಲ್ಲ. ರಾಜ್ಯದ 1,22,00,000 ಗೃಹಿಣಿಯರಿಗೆ ಹಣ ಸಂದಾಯ ಆಗುತ್ತೆ. 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಸರ್ಕಾರ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನ ತಪ್ಪಲ್ಲ ಅಂತ ಸಚಿವೆ ಹೆಬ್ಬಾಳ್ಕರ್ ತಿಳಿಸಿದರು. ಇದಕ್ಕೆ ಜೆಡಿಎಸ್ ಟ್ವಿಟರ್ನಲ್ಲಿ ಲೇವಡಿ ಮಾಡಿದೆ. ಗೃಹಲಕ್ಷ್ಮಿಯ ಹಣ 3 ತಿಂಗಳಿನಿಂದ ಬಂದಾಗಿದೆ. ತಾಂತ್ರಿಕ ಸಮಸ್ಯೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಆತ್ಮಸಾಕ್ಷಿ ಏನ್ ಕಲ್ಲು ಬಂಡಿಯಾ ಅಂತ ಕೇಳಿದ್ದಾರೆ. ತಿಂಗಳು ಮತ್ತೆ ಆಗಸ್ಟ್ ತಿಂಗಳ 2 ಕಂತನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ. ಟೋಟಲ್ 4,000 ರೂಪಾಯಿಯನ್ನ 1,22,00,000 ಮನೆಯ ಯಜಮಾನಿಗಳಿಗೆ ಗೃಹಲಕ್ಷ್ಮಿಯ ಹಣವನ್ನ ಬಿಡುಗಡೆ ಮಾಡಿದ್ದೀನಿ. ಹಬ್ಬದ ಗೃಹಲಕ್ಷ್ಮಿ ಅಂತ ಕರಿಬೇಕು ಇದಕ್ಕೆ. 2 ತಿಂಗಳು ಒಟ್ಟಿಗೆ ಕೊಡ್ತೀವಿ, ತಿಂಗಳ ಕೊಡ್ತೀವಿ ಅಂದವರು. ಒಂದು ಇರ್ಲಿ ಬಿಡಿ, ಪಾಪ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳಿಗೆ ಒಂದು 4,000 ರೂಪಾಯಿ ಸಿಕ್ಕಿದೆ ಅಂತಂದಾಗ ಒಂದು ಸೀರೆನೋ ಏನೋ ತಗೊಳ್ತಾರೆ. ಎಲ್ಲ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ಬಿಟ್ರೆ ಇನ್ನೆಲ್ಲ ಕಟ್ಕೊಂಡು ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಹಬ್ಬಕ್ಕಂತಾನೆ 4,000 ರೂಪಾಯಿ ಬಂದಿದೆ ಅಂತಂದ್ರೆ ಒಂದು ಸೀರೆ ಮಾತು ಈಡೇರ್ತೀವಿ ಅನ್ನೋದು ತಿಂಗಳ ಕೊಡೋದಾಗತ್ತೆ. ಅದು ಕರೆಕ್ಟ್. ಬಟ್ ಇಲ್ಲ, ಬಟ್ ನಂಗೆ ಇದು ಕಾಡ್ತಾ ಇಲ್ಲ. ಆ ತಾಂತ್ರಿಕ ಸಮಸ್ಯೆ ಅಂತ 1-1.5 ವರ್ಷದಿಂದ ಹೇಳ್ತಾ ಇದಾರಲ್ಲ, ಆ ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ತಾಂತ್ರಿಕ ಸಿಬ್ಬಂದಿಗಳು ಯಾರವರು ಆ ತಾಂತ್ರಿಕ ಸಿಬ್ಬಂದಿಗಳು ನಿಜವಾಗಿಯೂ ಕೂಡ ಓದ್ಕೊಂಡು ಬಂದು ಆ ತಾಂತ್ರಿಕ ಇದರಲ್ಲಿ ಇರೋದ, ಅಥವಾ ಯಾರ್ಯಾರನ್ನೋ ತಂದು ಕೂರಿಸ್ಬಿಟ್ಟಿದ್ದೀರಾ? ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿ ಅವ್ರನ್ನ. ರಾಜ್ಯದ ಜನ ನೋಡ್ಬೇಕು ಅವರನ್ನ. ಯಾರಿವರು? ಇವರಿಂದ ತಾಂತ್ರಿಕ ಸಮಸ್ಯೆ ಏನಾಗ್ತಾ ಇದೆ? ಈ ತಾಂತ್ರಿಕ ಸಮಸ್ಯೆ ಅಂದ್ರೆ ಏನು ಅನ್ನೋದಾದ್ರು ಒಂದು ಕ್ಲಾರಿಫಿಕೇಶನ್ ಕೊಡಿ. ಇಲ್ಲ ಒಂದಿನ ಸುದ್ದಿಗೋಷ್ಠಿ ಆದ್ರೂ ಮಾಡಿ ಹೇಳ್ಬಿಡಿ. ಪ್ರತಿ ಸಲ ತಾಂತ್ರಿಕ ಸಮಸ್ಯೆ ದುಡ್ಡಿಲ್ಲ ಅಂತ ಹೇಳಿ ಮೇಡಮ್, ಏನೋ ಹೊಂದಿಸ್ಬಿಟ್ಟು ಯಾವಾಗ ಒಂದ್ಸಲ ಕೊಡ್ತಾ ಇದೀವಿ ಅಂತ ಹೇಳಿ ಸಮಾಧಾನ ಆದ್ರೂ ಆಗತ್ತೆ. ಅದನ್ನ ಬಿಟ್ಬಿಟ್ಟು ತಾಂತ್ರಿಕ ಸಮಸ್ಯೆ. ಪಾಪ ನಿಮ್ಗೆ ಅಧಿಕಾರಿಗಳು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ರೇನೋ ಗೊತ್ತಿಲ್ಲ ನನಗೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಸಿಸಿಎಚ್ನ 57ನೇ ನ್ಯಾಯಾಲಯದಲ್ಲಿ ನಡೆದ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ಹಿರಿಯ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದರು. ತುಂಬಾ ಕೆಟ್ಟದಾದಂಥ ತನಿಖೆ ಇದು. ಸುಪ್ರೀಂ ಕೋರ್ಟ್ನ 2 ತೀರ್ಪಿನಲ್ಲಿ ಉಲ್ಲೇಖಿಸಿ ಇಡೀ ಪ್ರಕರಣ ಕಪೋಲಕಲ್ಪಿತ. ಪ್ರಕರಣ ಸಂಬಂಧ ಎಲ್ಲಾ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಯೇ ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಆರೋಪಿ 2 ಪವಿತ್ರಗೌಡ ಆರೋಪಿ ಮೊದಲನೇ ಆರೋಪಿ ಪವಿತ್ರಗೌಡ ಜಾಮೀನು ಅರ್ಜಿಯನ್ನು ಕೂಡ ನಾಳೆಗೆ ಮುಂದೂಡಲಾಗಿದೆ. ದರ್ಶನ್ ಪರ ವಕೀಲರ ವಾದ ಏನು ಅಂತ ಇವತ್ತೇನಿತ್ತು ಅನ್ನೋದನ್ನ ನೋಡೋಣ. ಸಿ.ವಿ. ನಾಗೇಶ್ ಅವರ ವಾದ, ಹಿರಿಯ ವಕೀಲರದ್ದು. ರೇಣುಕಾ ಸ್ವಾಮಿಗೆ ದರ್ಶನ್ ಹೊಡೆದಿಲ್ಲ, ಮುಖ ನಾಯಿ ತಿಂದಿದೆ. ಹೊಡೆದಿದ್ದಾರೆ ಅನ್ನುವಂಥದ್ದು ಬೆಲ್ಟು ಮತ್ತೆ ಕಟ್ಟಿಗೆ ಪಟ್ಟಿ ಅದರದ್ದು ಹೇಳ್ತಾ ಇದ್ದಿದ್ದು. ಬಟ್ ಇಲ್ಲಿ ನಾಯಿ ತಿಂದಿದ್ದು ದರ್ಶನ್ ಅವ್ರು ಹೊಡೆದಿದ್ದರಿಂದ ಹಂಗಾಗಿದೆ ಅಂತ ಹೇಳಿರಲಿಲ್ಲ. ಇವರು ಅದನ್ನು ಹೇಳ್ತಾ ಇದ್ದಾರೆ. ಇನ್ನು ಜೂನ್ 8ಕ್ಕೆ ಕೊಲೆ ಆಗಿದೆ, 9ಕ್ಕೆ ಸ್ಪಾಟಿಗೆ ಹೋಗಿದ್ದಾರೆ ಇವರು, 12ಕ್ಕೆ ಮಹಜರ್ ಮಾಡಿದ್ದಾರೆ, 14ಕ್ಕೇನೋ ಸೀಸ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಜೂನ್ 9ಕ್ಕೆ ಗೊತ್ತಾದರೂ ಕೂಡ ಏನು ಮಾಡ್ತಾ ಇದ್ರು ಇವರು? ತಡವಾಗಿ ಪೊಲೀಸರು ಪಂಚನಾಮೆ ಮಾಡ್ಕೊಂಡಿದ್ದಾರೆ. PSI ಯಾಕೆ ಸುಮ್ಮನಿದ್ರು? ಟಾರ್ಚ್ ಹಿಡ್ಕೊಂಡು ಹೋಗಿ ಸೀಸ್ ಮಾಡಿದ್ದಾರೆ. ಅಂದರೆ ಇಷ್ಟೆಲ್ಲ ಟೈಮ್ ಇದ್ದಾಗಲೂ ಕೂಡ ರಾತ್ರಿ ಹೋಗ್ಬಿಟ್ಟು ಟಾರ್ಚ್ ಹಿಡ್ಕೊಂಡ್ಬಿಟ್ಟು ಸೀಸ್ ಮಾಡೋದು ಏನಿತ್ತು ಇವರಿಗೆ ಅನ್ನೋದು ಪ್ರಶ್ನೆ. 164 ನಡಿ ಸೆಕ್ಯೂರಿಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಬರಲ್ಲ. ಬರಬೇಕು ಅಂತೇನಿದೆ ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ? ಕನ್ನಡಕ್ಕೂ ಮತ್ತೆ ಅವ್ರು ಹೇಳಿಕೆ ಕೊಡೋದಕ್ಕೆ ಏನು ವ್ಯತ್ಯಾಸ ಗೊತ್ತಿಲ್ಲ. ರೇಣುಕಾಸ್ವಾಮಿ ಶೂನಲ್ಲಿ ರಕ್ತದ ಕಲೆಗಳಿಲ್ಲ, ಅಲ್ಲಿ ಯಾಕಿರಬೇಕು? ಇದು ಮೋಸ್ಟ್ಲಿ ದರ್ಶನ್ ಅವ್ರ ಶೂದಲ್ಲಿರಬೇಕೇನೋ ಗೊತ್ತಿಲ್ಲ. ಸೊ ಜೂನ್ 14ಕ್ಕೆ ದರ್ಶನ್ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾಕ್ಷಿಗಳನ್ನು ಹುಡುಕೋಕೆ ಮ್ಯಾಜಿಕ್ ಶೋ ಮಾಡಿಬಿಟ್ಟಿದ್ದಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂದಿದ್ದಾರೆ. ಮನೆಗೆ ಬಂದಾಗ ಶೂ ಆಗಿದ್ದು ಹೇಗೆ? ಇದು ರಕ್ತದ ಕಲೆಯ ಬಟ್ಟೆ ವಶ ಅಂತ ಹೇಳಲಾಗಿದೆ. ಶನಿವಾರ ಕೊಲೆ ಆಗಿದೆ, ಭಾನುವಾರ ಇಟ್ಟಿದ್ದಾರೆ, ಸೋಮವಾರ ಒಗೆದು ಹಾಕಿದ್ದಾರೆ, ಅಂದರೆ ವಾಶ್ ಮಾಡಿದ್ದಾರೆ. ಹೀಗಿದ್ದಾಗಲೂ ಕೂಡ ಅದರಲ್ಲಿ ರಕ್ತದ ಕಲೆ ಹೆಂಗೆ ಬಂತು ಅಂತ ಇವರ ಪ್ರಶ್ನೆ. ಬಟ್ಟೆ ಒಗೆದವರ ಸ್ವಇಚ್ಛಾ ಹೇಳಿಕೆನೇ ಇದೇ ಆಗಿರೋದು ಅಂತ ಅವರ ವಾದ. ಇಷ್ಟೆಲ್ಲ ಆದರೂ ರಕ್ತದ ಕಲೆ ಸಿಕ್ಕಿದ್ದು ಹೇಗೆ ಅಂತ ಅವರ ಪ್ರಶ್ನೆ. ವಾದಗಳು ಬೇರೆ. ಈಗ ಅಲ್ಲಿ ಚಪ್ಪಲಿ ಇತ್ತೋ ಶೂ ಇತ್ತೋ ಅನ್ನುವಂಥದ್ರ ಹೇಗೆ ಕಂಡುಹಿಡಿಬೇಕು? ಆರೋಪಿ ಹೇಳಿದ್ದೆ ನಿಜ ಆಗುತ್ತೆ ಅಥವಾ ಆರೋಪಿ ದಾರಿ ತಪ್ಪಿಸಬಹುದಲ್ವಾ? 164ನ ಹೇಳಿಕೆ ಅಡಿಯಲ್ಲಿ ನಾನು ಚಪ್ಪಲಿ ಹಾಕೊಂಡು ಹೋಗಿದ್ದೆ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸಬಹುದಲ್ಲ. ಬಟ್ ಅವರವತ್ತು ಯಾವುದೋ ಒಂದು ಕ್ಲಬ್ ಇಂದ ಬರ್ತಾರೆ, ಪಬ್ ಇಂದನೋ. ಆ ಪಬ್ ಇಂದ ಬರ್ಬೇಕಾದ್ರೆ ಅವ್ರು ಶೂ ಹಾಕಿದ್ರ ಚಪ್ಪಲಿ ಹಾಕಿದ್ರ ಒಂದು ಗೊತ್ತಾಗತ್ತೆ, ಪ್ರೂಫ್. ಇನ್ನೊಂದು ಕಡೆಗೆ ಜಾಗದಲ್ಲಿ ಫುಟ್ ಪ್ರಿಂಟ್, FSL ರಿಪೋರ್ಟ್ ಬಹಳ ಇಂಪಾರ್ಟೆಂಟು. ಈ ವಾದಗಳು ಒಂದು ಕಡೆಗೆ, FSL ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು. ನಾಯಿ ಕಚ್ಚಿದ್ದು FSL ನಲ್ಲಿ ಗೊತ್ತಾಗುತ್ತೆ, ಮೆಡಿಕಲ್ ರಿಪೋರ್ಟ್ನಲ್ಲಿ. ಬೆಲ್ಟ್ ಅಲ್ಲಿ ಕೊಟ್ಟಿದ್ದು, ಅವರ ಬೆಲ್ಟಿಗೆ ಹತ್ತಿರುವಂಥ ರಕ್ತದ ಕಲೆ, ಇವೆಲ್ಲ ಇದೆ. SPP ಅವ್ರ ವಾದ ಇದೆಯಲ್ಲ, ಇನ್ನು ಅವ್ರೇನು ವಾದ ಮಾಡ್ತಾರೆ ನೋಡೋಣ, ಅದು ಕೂಡ ಕಾಯೋಣ ನಾಳೆಗೆ.
ಇನ್ನು ತಿರುಪತಿ ಲಡ್ಡು ಕಲಬೆರಕೆ ಪ್ರಕರಣದ ವಿಚಾರಣೆಗೆ ಹೊಸ ಎಸ್ಐಟಿ ರಚಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸಿಬಿಐ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ತನಿಖೆ ನಡೆಸಬೇಕು. ಎಸ್ಐಟಿಯಲ್ಲಿ 2 ರಾಜ್ಯ ಪೊಲೀಸ್ ಅಧಿಕಾರಿಗಳು, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಒಬ್ಬ ಸದಸ್ಯರು ಇರಬೇಕು ಅಂತ ಕೋರ್ಟ್ ಹೇಳಿದೆ. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ಈ ಆರೋಪ ವಿಶ್ವದಾದ್ಯಂತ ಜನರ ಭಾವನೆಗೆ ಧಕ್ಕೆ ತರುವ ಪ್ರಕರಣ ಅಂದ್ರು. ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮಾತನಾಡಿ, ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ. ಎಸ್ಐಟಿಯಲ್ಲಿ ಕೇಂದ್ರದ ಅಧಿಕಾರಿಗಳು ಇರಲಿ ಅಂತ ಮನವಿ ಮಾಡಿದ್ರು. ಇದೇ ವೇಳೆ ರಾಜ್ಯ ಸರ್ಕಾರದ ಎಸ್ಐಟಿ ತನಿಖೆಗೆ ಟಿಟಿಡಿ ಮಾಜಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಪರ ವಕೀಲರು ಕಪಿಲ್ ಸಿಬಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. 2 ಅಭಿಪ್ರಾಯ ಸಂಗ್ರಹಿಸಿದ ಕೋರ್ಟ್ ಈಗ ಸಿಬಿಐ ಮೇಲ್ವಿಚಾರಣೆಯಲ್ಲಿ ಸ್ವತಂತ್ರ ತನಿಖೆಗೆ ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸ್ವಾಗತ ಮಾಡಿದ್ದಾರೆ. ನಾಯ್ಡು ವಿರುದ್ಧ ಮಾಜಿ ಸಿಎಂ ಜಗನ್ ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ. ನಾಯ್ಡುಗೆ ದೇವರ ಮೇಲೆ ಭಯ ಇಲ್ಲ, ದೇವರ ಪ್ರಸಾದದ ವಿಚಾರದಲ್ಲಿ ವದಂತಿ ಹಬ್ಬಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಬೆನ್ನಲ್ಲೇ ತಿರುಪತಿ ತಿರುಮಲ ದೇಗುಲಕ್ಕೆ ಚಂದ್ರಬಾಬು ನಾಯ್ಡು ಭೇಟಿ ನೀಡಿದ್ದಾರೆ. ಇನ್ನು ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಮತ್ತು ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಮಧ್ಯೆ ಸನಾತನ ಧರ್ಮ ಸಮರ ಈಗ ಎತ್ತಿದೆ. ಸನಾತನ ಧರ್ಮವು ಮಲೇರಿಯಾ, ಡೆಂಗ್ಯೂ ಇದ್ದಂತೆ ಅದನ್ನು ಸರ್ವನಾಶ ಮಾಡಬೇಕು ಅಂತ ಕಳೆದ ವರ್ಷ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ತಿರುಪತಿಯಲ್ಲಿ ಟಾಂಗ್ ಕೊಟ್ಟಿರುವಂಥ ಡಿಸಿಎಂ ಪವನ್ ಕಲ್ಯಾಣ್, ನೀವು ಯಾರಾದರೂ ಸನಾತನ ಧರ್ಮವನ್ನು ತೊಡೆದು ಹಾಕಲು ಪ್ರಯತ್ನಿಸಿದರೆ ನೀವು ಭಗವಾನ್ ಬಾಲಾಜಿಯ ಪಾದಗಳಿಂದ ನಾಶವಾಗುತ್ತೀರಿ ಎಂದಿದ್ದಾರೆ. ಇದಕ್ಕೆ ಉದಯನಿಧಿ ನಗು ಬೀರಿ ಕಾದು ನೋಡಿ ಎಂದಷ್ಟೇ ಹೇಳಿದ್ದಾರೆ. ಆದರೆ ಡಿಎಂಕೆ ಹಿರಿಯ ನಾಯಕ ಟಿಕೆಎಸ್ ಇಳಂಗೋವನ್ ವಾಗ್ದಾಳಿ ನಡೆಸಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಮಾತನಾಡುವವರನ್ನ ತಮಿಳುನಾಡಿನಿಂದಲೇ ನಾಶಪಡಿಸಿದ್ದೇವೆ ಎಂದಿದ್ದಾರೆ. ಈ ಮಧ್ಯೆ ಆಂಧ್ರ ಕಾಂಗ್ರೆಸ್ ನಾಯಕಿ ಶರ್ಮಿಳಾ ರೆಡ್ಡಿ ಕಿಡಿಕಾರಿ ಪವನ್ ಕಲ್ಯಾಣ್ ಆರ್ಎಸ್ಎಸ್ನ ಏಜೆಂಟ್ ರೀತಿ ವರ್ತಿಸ್ತಾ ಇದ್ದಾರೆ ಅಂದಿದ್ದಾರೆ. ಬ್ರೇನ್ ಇಟ್ಟಿದ್ದೀರಾ ಇಲ್ವಾ? ಈ ಸನಾತನ ಧರ್ಮದ ಬಗ್ಗೆ ಮಾತಾಡಿದ ತಕ್ಷಣ ಅದು ಹೆಂಗೆ ಆರ್ಎಸ್ಎಸ್ ಆಗ್ಬಿಡ್ತಾರೆ? ಯಾಕೆ ಬೇರೆದವ್ರು ಯಾರು ಮಾತಾಡಲೇಬಾರ್ದಾ? ಅಲ್ಲಿ ಗುರುತಿಸ್ಬಿಡ್ಬೇಕಾ? ಹಿಂದೂ ಧರ್ಮ, ಯಾರಾದ್ರೂ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ ತಕ್ಷಣ ಬಿಜೆಪಿ ಏಜೆಂಟು, ಸನಾತನದ ಬಗ್ಗೆ ಮಾತಾಡಿದ ತಕ್ಷಣ ಆರ್ಎಸ್ಎಸ್ ಏಜೆಂಟು. ಏನಾಗಿದೆ ನಿಮಗೆಲ್ಲ? ನಮ್ಮ ಸನಾತನ ಧರ್ಮಗಳ ಬಗ್ಗೆ ನಮ್ಮ ಧರ್ಮಗಳ ಬಗ್ಗೆ ಹೇಳ್ಕೊಳ್ಳೋದು ಕಷ್ಟನಾ? ಹೇಳಿದ ತಕ್ಷಣ ಅವನೊಂದು ಕಡೆ ಗುರುತಿಸ್ಬಿಡೋದು. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗ್ತಾ ಇದೆ. ಸೇಡು ಪ್ರತೀಕಾರದ ದಾಳಿಗಳು ತೀವ್ರಗೊಳ್ತಾ ಇದೆ. ಬೇರೂತ್ ನಗರದ ಮೇಲೆ ಇಸ್ರೇಲ್ನ ಪಡೆಗಳು ವೈಮಾನಿಕ ದಾಳಿ ಮುಂದುವರೆಸಿವೆ. ಇಸ್ರೇಲ್ ವಿರುದ್ಧ ಮತ್ತಷ್ಟು ದಾಳಿಗಳನ್ನು ಇರಾನ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೆನ್ನಲ್ಲೇ ಹಿಜ್ಬುಲ್ಲಾದ ಸಾರಥ್ಯವನ್ನ ನಸ್ರುಲ್ಲಾ ಸಹೋದರ ಹಶೀಮ್ ಸೈಫುದ್ದೀನ್ ವಹಿಸಿದ್ದಾನೆ ಅಂತ ತಿಳಿದು ಬಂದಿದೆ. ಇನ್ನು ನಸ್ರುಲ್ಲಾ ಹತ್ಯೆ ಬಳಿಕ ಇಸ್ರೇಲ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಸಾರ್ವಜನಿಕವಾಗಿ ಧರ್ಮ ಪ್ರವಚನವನ್ನ ಮಾಡಿದ್ದಾನೆ. ಇಸ್ರೇಲ್ ಮೇಲಿನ ಹಮಾಸ್ ದಾಳಿ ನ್ಯಾಯಸಮ್ಮತವಾಗಿದೆ ಅಂತ ಹೇಳಿಕೊಂಡಿದ್ದಾನೆ. ಇತ್ತ ಇಸ್ರೇಲ್ ಇರಾನ್ ಬೆಳವಣಿಗೆ ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನ ಹರಿಸಲು ಸೂಚನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯಿಂದ ಸಂಕಷ್ಟದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ರಕ್ಷಣೆ ಮಾಡಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಸಂಕಷ್ಟವನ್ನ ತೋಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಸಮಸ್ಯೆ ಆಯಿತು ಅನ್ನೋದನ್ನ ವಿವರಿಸಿದ್ದಾರೆ. ಒಳ ಮೀಸಲಾತಿಗೆ ತೀರ್ಪು ಮರುಪರಿಶೀಲನೆಗೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ನಿರಾಕರಿಸಿದೆ. ಮರುಪರಿಶೀಲನೆಗೆ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನು ವಜಾಗೊಳಿಸಿದೆ. ಮತ್ತೊಂದು ಕಡೆಗೆ ಧನಗರ್ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಮಹಾರಾಷ್ಟ್ರದ ಡೆಪ್ಯೂಟಿ ಸ್ಪೀಕರ್ ಅಜಿತ್ ಪವಾರ್ ಬಣದ ಎನ್ಸಿಪಿ ನಾಯಕರು ಕೂಡ ಆಗಿರುವ ನರಹರಿ ಜಿರ್ವಾಲ ಮುಂಬೈನ ಸಚಿವಾಲಯದ 3ನೇ ಮಹಡಿಯಿಂದ ಜಿಗಿದಿದ್ದಾರೆ. ಇವರ ಜೊತೆಗೆ 6 ಶಾಸಕರು ಕೂಡ ಜಿಗಿದು ಪ್ರತಿಭಟನೆ ಮಾಡಿದ್ದಾರೆ. ಸಚಿವಾಲಯದಲ್ಲಿ ದೊಡ್ಡ ನೆಟ್ ಅಳವಡಿಸಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೆಟ್ ಇದ್ದಿದ್ದಕ್ಕೆ ಇವರು ಜಿಗಿದ್ರಾ? ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಸಿಎಂ ಡಿಸಿಎಂ ಮತ್ತು ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಕೆಲ ಬುಡಕಟ್ಟು ಶಾಸಕರು ಸಚಿವಾಲಯ ಸಂಕೀರ್ಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಧನಗರ್ ಸಮುದಾಯ ಒಬಿಸಿಯಲ್ಲಿದ್ದು ಎಸ್ಟಿ ಸೇರಿಸಬೇಕು ಅಂತ ಸೊಲ್ಲಾಪುರದ ಪಂಢರಾಪುರದಲ್ಲಿ ಧರಣಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಚರ್ಚೆ ಜೋರಾಗ್ತಾ ಇದೆ. ಕೂಡಲೇ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಬೇಕು ಅಂತ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಆಗ್ರಹಿಸಿದ್ದಾರೆ. 2 ದಿನಗಳ ಹಿಂದೆ ಸಿಎಂ ಭೇಟಿ ಮಾಡಿ ಮಾತನಾಡಿದ್ರು. ಜಾತಿ ಗಣತಿ ಬಿಡುಗಡೆ ಮಾಡುವ ಬಗ್ಗೆ ಘೋಷಣೆ ಮಾಡಬೇಕು, ನವೆಂಬರ್ 1ರಿಂದ ವರದಿ ಅಂಶಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಬರೋಬ್ಬರಿ 165 ಕೋಟಿ ವೆಚ್ಚದಲ್ಲಿ ಜಾತಿ ಗಣತಿ ಮಾಡಲಾಗಿದೆ. ತಪ್ಪುಗಳಿದ್ರೆ ತಿದ್ದುಪಡಿ ಮಾಡಿಕೊಂಡು ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಸಿಎಂ ಪ್ರತಿಕ್ರಿಯಿಸಿ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಇದು ನಿಜ, ಹೇಳೋದು ನಿಜ. ಬಟ್ ಯಾವಾಗ ಮಾಡ್ತೀವಿ, ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ. ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ನಾನು ಮಂತ್ರಿ ಜೊತೆ ಮಾತಾಡ್ತೀನಿ. ಅವ್ರ ಒತ್ತಾಯ ಹಂಗಿರ್ಬೋದು, ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು. ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು. ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್. ಚರ್ಚೆ ಮಾಡಿದ್ದು ಗೌರ್ಮೆಂಟ್. ಜಾತಿ ಗಣತಿಯನ್ನ ಬಿಡುಗಡೆ ಮಾಡಬೇಕಾದ್ರೆ 2013ರಿಂದ ಅಧಿಕಾರದಲ್ಲಿದ್ರು ಮಾಡಬಹುದಾಯ್ತು. ಈಗ ಬಂದು 16 ತಿಂಗಳಾಯ್ತು. ಸುಮ್ಮನೆ ಅವಾಗ ನಾನು ಬಿಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕ್ಯಾಬಿನೆಟ್ ಅಲ್ಲೇ ವಿರೋಧ ಮಾಡಿದಾರಲ್ಲ. ನಾವು
ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸಂಭ್ರಮಕ್ಕೆ ಇವತ್ತು 2ನೇ ದಿನದ ಸಂಭ್ರಮ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಜಾವಾ ಮೋಟಾರ್ ಬೈಕ್ ರೈಡ್ ಆಯೋಜನೆ ಮಾಡಲಾಗಿತ್ತು. ನಗರದ ಟೌನ್ ಹಾಲ್ ವೃತ್ತದಿಂದ ಪ್ರಾರಂಭಗೊಂಡಂತ ಜಾವಾ ರೈಡ್ನಲ್ಲಿ 80 ಬೈಕ್ಗಳು ಭಾಗಿಯಾಗಿ ನಗರದ ಪ್ರಮುಖ ಪಾರಂಪರಿಕ ಕಟ್ಟಡಗಳ ಮುಂದೆ ಸಂಚರಿಸಿದವು. ರಂಗೋಲಿ ಸ್ಪರ್ಧೆಯಲ್ಲಿ ಕಲರ್ಫುಲ್ ರಂಗೋಲಿಗಳು ದಸರಾಗೆ ಮೆರುಗನ್ನು ನೀಡಿದ್ವು. ರಂಗೋಲಿ ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿದ್ದು ದುರ್ಗಿ, ಗಣೇಶ, ನವಿಲು, ಅರ್ಜುನ, ಆನೆ, ನಾಳ್ವಡಿ ಕೃಷ್ಣರಾಜ ಒಡೆಯರ್ ಸೇರಿ 10 ಹಲವು ಚಿತ್ರಗಳು ರಂಗೋಲಿಯಲ್ಲಿ ಮೂಡಿಬಂದವು. ಮಹಿಳಾ ದಸರಾಗೆ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಚಾಲನೆ ಕೊಟ್ಟರು. ಮಹಿಳೆಯರು ಉತ್ಪಾದಿಸಿರುವ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ, ವಿವಿಧ ಮನರಂಜನಾ ಕಾರ್ಯಕ್ರಮ ಹಾಗೂ ವಿಶೇಷ ಆಟೋಟ ಸ್ಪರ್ಧೆ, ಫ್ಯಾಷನ್ ಶೋ ಹಾಗೂ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮಗಳಿಗೂ ಚಾಲನೆಯನ್ನ ನೀಡಲಾಯಿತು. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಾಲನೆ ಕೊಟ್ಟರು. ಬನ್ನಿ ಮಂಟಪದಿಂದ ರಂಗನಾಥ ಮೈದಾನದವರೆಗೆ ಮಹೇಂದ್ರ ಆನೆ ಮರದ ಅಂಬಾರಿ ಹೊತ್ತು ಸಾಗಿದೆ. ಮಹೇಂದ್ರ ಆನೆಗೆ ಕುಮ್ಕಿ ಆನೆಯಾಗಿ ಲಕ್ಷ್ಮೀ ಹಿರಣ್ಯ ಹೆಜ್ಜೆ ಹಾಕಿದ್ರು. ಆದರೆ ಈ ಜಂಬೂ ಸವಾರಿಗೂ ಮುನ್ನ ಅನಾಹುತವೊಂದು ತಪ್ಪಿತು. ಬನ್ನಿ ಮಂಟಪ ಬಳಿ ಆನೆಗಳಿಗೆ ಚಿತ್ರಾಲಂಕಾರದ ಬಳಿಕ ಹಿರಣ್ಯ ಆನೆ ಬೆದರಿ ಮನಸ್ಸೋ ಇಚ್ಛೆ ಅಡ್ಡ ದಿಡ್ಡಿ ಓಡಲು ಶುರು ಮಾಡಿತು.